ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ವಾರ್ಷಿಕ ಪರೀಕ್ಷೆ 2024ರ ಪರೀಕ್ಷೆ 2ರ ಒಂದು ಪತ್ರಿಕೆಯನ್ನು ಸಂಪೂರ್ಣ ಕೀ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಎಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ. ಸೊ ಹಾಗಾಗಿ ಒಂದು ಸರಿ ಕೀ ಆನ್ಸರ್ಸನ್ನು ನೋಡ್ಕೊಳ್ಳಿ, ಯಾವ ರೀತಿ ಬೋರ್ಡಿಂದ ಬಿಡ್ತಾರೆ. ಆಲ್ರೆಡಿ ಒಂದು ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ. ಸೊ ಈ ಒಂದು ಪೇಪರಿಗೆ ಇನ್ನೇನು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ ನಾಳೆ. ಸೊ ಹಾಗಾಗಿ ಇದನ್ನು ಒಂದು ಸರಿ ಜಸ್ಟ್ ಎಲ್ಲವನ್ನು ರಿವೈಸ್ ಮಾಡಿದರೆ ಒಂದು ಸರಿ ರಿವೈಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಯಾವ ರೀತಿ ಎಲ್ಲ ಕೀ ಆನ್ಸರ್ಸ್ ಬರೀಬೇಕು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ. ದ್ವಿತೀಯ ಭಾಷೆ ಇಂಗ್ಲೀಷ್. ಸೊ ನಿಮ್ಮ ಸಬ್ಜೆಕ್ಟ್ ಕೋಡ್ ಗೊತ್ತಿರಬೇಕು. 31E ಆಗ್ತದೆ. ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಳ್ಬೇಕಾದ್ರೆ ಫಸ್ಟ್ ನಿಮ್ಮ ಸಬ್ಜೆಕ್ಟ್ ಕೋಡನ್ನು ನೋಡಿಕೊಂಡು ತಗೊಳ್ಳಿ ಮಕ್ಕಳ. ಹಾಗಾಗಿ ಕೆಲವೊಂದು ಬಾರಿ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಕ್ವಶನ್ಸ್ ಇರ್ತದೆ. ಫಸ್ಟ್ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ದೇ ಡು ನಾಟ್ ಕಮ್ ಆನ್ ಟೈಮ್. ದೇ ಡೋಂಟ್ ಕಮ್ ಆನ್ ಟೈಮ್ ಅಂತ ಇದೆ ಮಕ್ಕಳ. ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗಿರೋ ಕ್ವಶನ್ ಟ್ಯಾಗ್ ಏನಾಗಿರ್ತದೆ, ಡೂ ದೇ ಇಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂಥ ಕ್ವಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ 2ನೇ ಕ್ವಶನು, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಕಿರಣ್, ಹೆಲೋ ಸರ್, ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಲ್. ಸೊ ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಲ್ ಅನ್ನೋದಕ್ಕೆ ಅಂಡರ್ಲೈನ್ ಎಳೆದಿರೋದ್ರಿಂದ ಸೊ ಇಲ್ಲಿ ಏನನ್ನ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಹೇಳ್ತಾ ಇದೆ ಅಂದರೆ ಇಟ್ಸ್ ಎನ್ಕ್ವೈರಿಂಗ್. ಸೊ ಹಾಗಾಗಿ ಆಪ್ಷನ್ ಬಿ ನಲ್ಲಿರೋ ಎನ್ಕ್ವೈರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್. ಸೊ ಇಲ್ಲಿ ನೋಡಿ, ಸ್ನೇಹ ಮತ್ತು ಮೀನಾ ನಡುವೆ ಕನ್ವರ್ಸೇಷನ್ ನಡೆದಿದೆ ಮಕ್ಕಳ. ಸೊ ಅಲ್ಲಿ ಕರೆಕ್ಟಾಗಿ ಹೇಳ್ಬೇಕು ಅಂದರೆ, ಸಾರಿ ಐ ಹ್ಯಾಡ್ ಗಾನ್ ಟು ಮೈಸೂರ್, ಅದರ್ವೈಸ್ ಐ ವುಡಂಟ್ ಹ್ಯಾವ್ ಮಿಸ್ಡ್ ಇಟ್ ಅಂತ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ನಲ್ಲಿರುವಂತಹ ವುಡಂಟ್ ಹ್ಯಾವ್ ಕರೆಕ್ಟಾಗಿರುವಂತಹ ಆನ್ಸರ್ ಆಗಿರ್ತದೆ, ಕರೆಕ್ಟಾಗಿರುವಂತಹ ವರ್ಡ್. ನೆಕ್ಸ್ಟ್ 4ನೇ ಕ್ವಶನ್ನು, ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಗಿವನ್ ಬಿಲೋ. ಸೊ ಕರೆಕ್ಟಾಗಿರೋ ಪ್ಯಾಸಿವ್ ಫಾರ್ಮನ್ನು ಸೆಲೆಕ್ಟ್ ಮಾಡಬೇಕು. ದೇ ಆರ್ ಕನ್ಸ್ಟ್ರಕ್ಟಿಂಗ್ ನ್ಯೂ ಹೌಸ್. ಸೊ ಹಾಗಾಗಿ ಏನಾಗ್ತದೆ ಅಂದರೆ, ನ್ಯೂ ಹೌಸ್ ಆರ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಬೈ ದೆಮ್ ಇಸ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವ ಉತ್ತರ. ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗ್ತದೆ ಮಕ್ಕಳ. ನೆಕ್ಸ್ಟ್ ನಿಮಗೆ ಡೂ ಆಸ್ ಡಿರೆಕ್ಟೆಡ್. ಸೊ 12 ಕ್ವಶನ್ಸ್ ಇರ್ತದೆ. 5ನೇ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 1 syllable. ಸೊ ರೀಡ್ ಕೇರ್ಫುಲಿ, ಎಕ್ಸ್ಪೆರಿಮೆಂಟ್, ಕೇರ್ಫುಲ್, ಟ್ರೂ, ಕ್ಯಾಲಿಗ್ರಫಿ. ಸೊ ಇಲ್ಲಿ ನಮಗೆ ಟ್ರೂ ಅನ್ನೋದು ಓನ್ಲಿ 1 syllable, ಹಾಗಾಗಿ ಟ್ರೂ ಅಂತ ಹೇಳಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಕಾಲಮ್ ಬಿನಲ್ಲಿ ಕೊಲಕೇಟಿವ್ ವರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಸೆಲ್ಫ್ ಇದೆ, ಇಲ್ಲಿ ಅಥಾರಿಟಿ, ವಿಲ್ಲಿಂಗ್, ಡಿಸಿಪ್ಲಿನ್ ಆ್ಯಂಡ್ ನೇಚರ್ ಇದೆ. ಸೊ ಅಲ್ಲಿಗೆ ಸೆಲ್ಫ್ ಡಿಸಿಪ್ಲಿನ್ ಅಂತ ಹಾಗೆ ಬರಬೇಕಾಗ್ತದೆ. ಹಾಗಾಗಿ ಸೆಲ್ಫ್ ಡಿಸಿಪ್ಲಿನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಅಂಡರ್ಲೈನ್ ಎಳೆದಿರುವಂಥ ವರ್ಡಿಗೆ ಪಾರ್ಟ್ ಆಫ್ ಸ್ಪೀಚನ್ನು ನಾವು ಬರೀಬೇಕು. ರಾಜ್ ಈಸ್ ವೆರಿ ಅಡ್ವೆಂಚರಸ್. ಸೊ ಅಡ್ವೆಂಚರಸ್ ಅನ್ನೋದೇನಂತ ಹೇಳ್ತದೆ, ಅಜೆಕ್ಟಿವನ್ನು ಹೇಳ್ತದೆ. ಹಾಗಾಗಿ ಅಜೆಕ್ಟಿವ್ ಇಸ್ ದ ಆನ್ಸರ್. 8th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಆನೆಸ್ಟಿ ಈಸ್ ದ ಡ್ಯಾಶ್ ಬೆಸ್ಟ್ ಪಾಲಿಸಿ. ಸೊ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಅಲ್ಲಿ ಕರೆಕ್ಟ್ ಆಗಿರೋ ಆರ್ಟಿಕಲ್ ದ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಸೊ ಕರೆಕ್ಟಾಗಿರೋ ಪ್ರಪೋಸಿಷನನ್ನು ಅಲ್ಲಿ ಹಾಕಬೇಕು. ಸುಮಿತ್ ಲೀವ್ಡ್ ಇನ್ ಡೆಲ್ಲಿ ಡ್ಯಾಶ್ 3 years ಅಂತ ಇದೆ. ಸೊ ಅಲ್ಲಿ ಕರೆಕ್ಟಾಗಿರೋದು ಸುಮಿತ್ ಲೀವ್ಡ್ ಇನ್ ಡೆಲ್ಲಿ ಫಾರ್ 3 years. ಹಾಗಾಗಿ ಫಾರ್ ಅಂತ ಹೇಳಿ ಹಾಕಿದರೆ ಕರೆಕ್ಟಾಗಿರೋ ಪ್ರಪೋಸಿಷನಲ್ಲಿ. 10ನೇ ಕ್ವಶನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ದ ವೆದರ್ ವಾಸ್ ಪ್ಲಸೆಂಟ್ ಡ್ಯಾಶ್ ವಿ ಡಿಡಂಟ್ ಹ್ಯಾವ್ ದ ಎನರ್ಜಿ ಟು ಟ್ರೆಕ್. ಸೊ ಇಲ್ಲಿ ದ ವೆದರ್ ವಾಸ್ ಪ್ಲಸೆಂಟ್ ಬಟ್ ವಿ ಡಿಡಂಟ್ ಹ್ಯಾವ್ ದ ಎನರ್ಜಿ ಟು ಟ್ರೆಕ್ ಅಂತ ಇದೆ. Question number 11, fill in the blank with the appropriate tense form of the verb given in the bracket. The students up dash up when the chief guest arrived. So stand ಅಂತ ಇದೆ, ಹಾಗಾಗಿ ಏನಾಗ್ತದೆ, the students stood up when the chief guest arrived. ಹಾಗಾಗಿ stood ಆಗ್ತದೆ ಅಲ್ಲಿ. Next question number 12, write the correct form of the word given in bracket. Columbus commanded the dash of his crew. ಸೊ ಇಲ್ಲಿ ಲಾಯಲ್ ಇದೆ, ಸೊ ಏನಾಗ್ತದೆ, ಲಾಯಲ್ಟಿ ಆಗ್ತದೆ. ಕೊಲಂಬಸ್ ಕಮಾಂಡೆಡ್ ದ ಲಾಯಲ್ಟಿ ಆಫ್ ಹಿಸ್ ಕ್ರೂ. ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಪ್ರೆಸೆಂಟ್ ಆಸ್ ಎ ನೌನ್ ಇನ್ ದ ಸೆಂಟೆನ್ಸ್. ಸೊ ಎನಿ ಸೆಂಟೆನ್ಸ್ ಯು ಕ್ಯಾನ್ ಮೇಕ್ ಚಿಲ್ಡ್ರನ್, ಯು ವಿಲ್ ಗೆಟ್ 1 marks. ಕ್ವಶನ್ ನಂಬರ್ 14, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ನೋ ಅದರ್ ಸಿಟಿ ಈಸ್ ಆಸ್ ಕ್ಲೀನ್ ಆಸ್ ಮೈಸೂರು. ಸೊ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ, ಸೂಪರ್ಲೇಟಿವ್ ಹೋದರೆ ಮೈಸೂರು ಇಸ್ ದ ಕ್ಲೀನೆಸ್ಟ್ ಸಿಟಿ.
Question number 15, read the following conversation and change the underlined sentence into reported speech. ಸೊ ಇಲ್ಲಿ ಪ್ರೇಮ ಮತ್ತು ಸುನೀತಾ ನಡುವೆ ಕನ್ವರ್ಸೇಷನ್ ಇದೆ. ಹಲೋ ಸುನೀತಾ, ವೇರ್ ಆರ್ ಯು ಗೋಯಿಂಗ್? ಸೊ ಐ ಆಮ್ ಗೋಯಿಂಗ್ ಟು ಮೈ ಹಾಂಟ್ಸ್ ಹೌಸ್. ಮೈ ಹಾಂಟ್ಸ್ ಹೌಸ್ ಅನ್ನೋದೇ ಅಂಡರ್ಲೈನ್ ಹೇಳ್ತಿದೆ. ಹಾಗಾಗಿ ಆನ್ಸರ್ ಏನಾಗ್ತದೆ ಅಂದರೆ ಸುನೀತಾ ಟೋಲ್ಡ್ ಪ್ರೇಮ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಹರ್ ಆಂಟ್ಸ್ ಹೌಸ್. Next, question number 16, frame a question tag to get the underlined word as a answer. ಸೊ ಅಂಡರ್ಲೈನ್ ಹೇಳ್ದಿರೋ ವರ್ಡ್ ಆನ್ಸರ್ ಆಗಿ ಬರಬೇಕು ಅಂದರೆ ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡಬೇಕು? ಈ ವೆಂಟ್ ಟು ದ ಬ್ಯಾಂಕ್ ಟು ಡೆಪಾಸಿಟ್ ಮನಿ. ಸೊ ಟು ಡೆಪಾಸಿಟ್ ಮನಿ ಅನ್ನೋದೇ ಆನ್ಸರ್ ಆಗಬೇಕು. ಹಾಗಾಗಿ ವೈ ಡಿಡ್ ಯು ಗೋ ಟು ದ ಬ್ಯಾಂಕ್? ಸೊ ಇದಿಷ್ಟು ನಿಮಗೆ ಸೆಕೆಂಡ್ ಮೇನಲ್ಲಿ ಬರ್ತದೆ. ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದರೆ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಸೊ ಇಲ್ಲಿ ಸತೀಶ್ ಕುಡಂಟ್ ಟಾಕ್ ಫ್ರೀ ವಿತ್ ಎನಿ ಒನ್ ಬಿಕಾಸ್ ಹಿ ವಾಸ್ ಅನೇಬಲ್ ಟು ಹಿಯರ್ ಅ ಸಿಂಗಲ್ ವರ್ಡ್. ಸೊ ಇಲ್ಲಿ ಆಡ್ವರ್ಬಿಯಲ್ ಮಿಸ್ಟೇಕ್ ಸಹ ಇದೆ. ಅದು ಯಾವುದಂದರೆ ಫ್ರೀ ಅಂತ ಇದೆ, ಸೊ ಫ್ರೀಲಿ ಆಗಬೇಕು, ಹಾಗಾಗಿ ಫ್ರೀಲಿ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಅಲ್ಲಿ ಇಯರ್ ಇದೆಯಲ್ಲ, ಇಯರ್ ಅಂತ ಇದೆ, ಹಾಗಾಗಿ HEAR ಆಗಬೇಕು. ಸೊ ಇದಿಷ್ಟು ನಿಮಗೆ ಗ್ರಾಮರಲ್ಲಿ ಬರ್ತದೆ. ನೆಕ್ಸ್ಟ್ ಫೋರ್ತ್ ಮೇನಿಗೆ ಹೋದರೆ ಮಕ್ಕಳ ಇಲ್ಲಿ ಕ್ವಶನ್ ಆನ್ಸರ್ಸ್ ಇದೆ ನೋಡಿ, ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ 2 ಮಾರ್ಕ್ಸಿಗೆ ನೋಡೋಣ. ಸೊ ಇಲ್ಲಿ ಆನ್ಸರ್ಸ್ ಹಿಂಟ್ಸನ್ನು ಕೊಟ್ಟಿದ್ದಾರೆ. ನೀವು ಈ ಕ್ಲೂಸನ್ನು ಬಳಸ್ಕೊಂಡು ನೀವು ಬರೆದಿರಬೇಕು ನೋಡಿ. 18th ಕ್ವಶನ್, ವೈ ಡಿಡ್ ಸ್ವಾಮಿ ಥಿಂಕ್ ದ್ಯಾಟ್ ಇಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್? ನೆಕ್ಸ್ಟ್ ಕ್ವಶನ್ ನಂಬರ್ 19ನಲ್ಲಿ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಆ್ಯಸ್ ಎ ಸ್ಟೂಡೆಂಟ್ ಎಕ್ಸ್ಪ್ಲೇನ್. ಸೊ ಅವರೊಬ್ಬರು ವರೇಷಿಯಸ್ ರೀಡರ್ ಆಗಿರ್ತಾರೆ. ಸೊ ಈ ಬಾಟ್ ಬುಕ್, ಸೊ ತುಂಬ ಬುಕ್ಸನ್ನು ತರ್ತಾ ಇರ್ತಾರೆ. ಸೊ ಈ ಪರ್ಚೇಸ್ಡ್ 200 ಓಲ್ಡ್ ಬುಕ್ಸ್ ಫ್ರಮ್ ಲಂಡನ್. ಸೋ ಮೆನಿ ಬುಕ್ಸ್ ಈ ಸೆಂಟ್ ಇನ್ ಇಂಡಿಯಾ ಫಾರ್ 32 ಬಾಕ್ಸಲ್ಲಿ ಅವ್ರು ಏನು ಮಾಡ್ತಾರೆ, ಅಂಬೇಡ್ಕರ್ ಅವರು ಇಂಡಿಯಾಗೆ ಕಳಿಸ್ತಾರೆ. ಸೊ ಇದನ್ನು ನೀವು ಕರೆಕ್ಟಾಗಿ ವರ್ಡ್ಸನ್ನು, ಸೊ ಅವರಲ್ಲಿ ಇಂಟ್ಸನ್ನು ಕೊಟ್ಟಿರ್ತಾರೆ, ಕೀ ಆನ್ಸರ್ಸಲ್ಲಿ ಕಂಪ್ಲೀಟ್ ಆನ್ಸರ್ಸನ್ನು ಕೊಟ್ಟಿರಲ್ಲ. ಸೊ ಇದಿಷ್ಟನ್ನು ನೀವು ಯೂಸ್ ಮಾಡ್ಕೊಂಡು ಆನ್ಸರನ್ನು ಬರೆದಿರಬೇಕಾಗ್ತದೆ. ಕ್ವಶನ್ ನಂಬರ್ 20, ಹೌ ಕ್ಯಾನ್ ಯು ಸೇ ದ್ಯಾಟ್ ಸತೀಶ್ ಫಾದರ್ ಎನ್ಕರೇಜ್ಡ್ ಹಿಮ್ ಟು ಬಿಕಮ್ ಅನ್ ಆರ್ಟಿಸ್ಟ್? ಸೊ ಅವ್ರಿಗೆ ತಂದೆಗೆ ಅರ್ಥ ಆಗ್ತದೆ ಈಸ್ ಎ ಫ್ಯಾಷನ್ ಅಬೌಟ್ ಪೇಂಟ್. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಬ್ರಷ್, ಪೇಂಟ್ ಅವುಗಳೆಲ್ಲವನ್ನು ಶೀಟ್ಸ್ ಎಲ್ಲವನ್ನು ಕೊಟ್ಟು ಆರ್ಟ್ ಸ್ಕೂಲಿಗೆ ಅವ್ರನ್ನ ಜಾಯಿನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 21, ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ಡ್ ಬೈ ದ 3 ಸೂಪರ್ ಪವರ್ಸ್? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 22, ವೈ ಡಸ್ ದ ಜಾಸ್ ಪ್ಲೇಯರ್ ಫೀಲ್ಸ್ ಲೈಕ್ ಅ ಬರ್ಡ್ ವೆನ್ he plays his saxophone? Next question number 23, how can you say that Sub-Inspector Patil was a well-wishers of Mohan family? ಅದಕ್ಕೆ ಆಪ್ಷನ್ ಕೊಟ್ಟು how can you say that Dickie Dalmo has a zeal and a determination? Next question number 24, do you think that Hanif was very talented substitute? ಅದನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಕೊಟ್ಟಿದ್ದ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ವಾಟ್ ಡು ಯು ಲೈಕ್ ದ ಮೋಸ್ಟ್ ಇನ್ ದ ಸ್ಟೋರಿ ದ ಬರ್ಡ್ ಆಫ್ ಹ್ಯಾಪಿನೆಸ್? ಸೊ ಅದಷ್ಟು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟ್ 5th ಮೇನಿಗೆ ಬಂದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 sentence. 25th question, how did Baleshwar save Roma's life? Next question number 26 ಅಲ್ಲಿ how does the poet describe the earth's feeling in the poem I am the land? ಸೊ ಈ ಬಾರಿ ಸ್ವಲ್ಪ ಚೇಂಜಸ್ ಆಗಿದೆ. 3 ಮಾರ್ಕ್ಸಿಂದು ಮತ್ತು 4 ಮಾರ್ಕ್ಸ್ ಎಸ್ಸೆ ಇದು ಸಮರಿಗಳು, ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. 6th ಮೇನಿಗೆ ಬಂದರೆ ನಿಮಗೆ RCಗಳಿರ್ತದೆ ಮಕ್ಕಳ, ಎಕ್ಸ್ಟ್ರಾಕ್ಟ್ಸ್ ಇರ್ತದೆ ನೋಡಿ. ಇಲ್ಲಿ ಯಾವ ರೀತಿ ಎಕ್ಸ್ಟ್ರಾಕ್ಟ್ಸ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 27, ಐ ಡಿಡ್ ನಾಟ್ ಟೆಲ್ ದ tree because I could not, they are not mine. Who is the speaker? ಸೊ ಅದಕ್ಕೆ ಆನ್ಸರ್ಸ್ ನೋಡಿ ಇಲ್ಲಿದೆ. ಡಾನ್ ಅನ್ಸೆಲ್ಮೋ to the narrator, he felt trees belongs to the children of Rio in video. Question number 28, a walk in the park might you feel better. So who is the speaker? Anant. Aunt Sushila is the speaker. Who does you refer? Is so Smita. Why did the speaker make this suggestion? Because Smita was sad that Anant could not go with her to the concert. Next question number 29, captain, be careful, sometimes they are desperate. So very important question from the discovery chapter. Who is the speaker? Pepe is the speaker. Who does try? They refers to seamen or sailors ಅಂತ ಹೇಳಿ ಬರೀಬೋದು. Next, why were they desperate? They wanted to go back to the Spain as they were tired of long voyage. Next question number 30, with the teacup circling round me like the planets round the sun, I will be the center of my gravity of universe of one. Who is the speaker? Here the poet Norman Nicholson. Why do teacups circle round the speaker? Objects will float around as there is no gravity in space. Who does the speaker compare himself to the sun?
ಸೊ ಅದಷ್ಟು ಆರ್ ಸಿಗಳಿಗೆ ಎಕ್ಸ್ಟ್ರಾಕ್ಟ್ಗೆ ಬರ್ತದೆ. ನೆಕ್ಸ್ಟ್ ಮಕ್ಕಳ 7th ಮೇನಿಗೆ ಬಂದರೆ ನಿಮಗೆ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇರ್ತದೆ. ಅದನ್ನು ಪ್ಯಾರಾಗ್ರಾಫಲ್ಲಿ ಬರಿಬೇಕಾಗ್ತದೆ. ಇಲ್ಲಿ ಮಿಸ್ ಅಮೃತ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಡೀಟೇಲ್ಸನ್ನು ನೋಡಿಕೊಂಡು ಬಹಳ ಈಸಿಯಾಗಿ ನೀವು ಬರೀಬೇಕು ಮಕ್ಕಳ. ನೆಕ್ಸ್ಟ್ ಸ್ಟೋರಿ ರೈಟಿಂಗ್ ಇರ್ತದೆ. ನಿಮಗೆಲ್ಲ ಒಂದಷ್ಟು ಕ್ಲೂಸನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ನೀವು ಸ್ಟೋರಿಯನ್ನು ಬರೀರಿ. ಅದಕ್ಕೊಂದು ಟೈಟಲ್ ಕೊಡಿ, ಮಾರಲನ್ನು ಬರೀರಿ. ನೆಕ್ಸ್ಟ್ ನಿಮಗೆ ಪಿಕ್ಚರ್ ರೈಟಿಂಗ್ ಇರ್ತದೆ. ಸೊ ಪಿಕ್ಚರನ್ನು ನೋಡಿಕೊಂಡು ಅದ್ರ ಬಗ್ಗೆ ನೀವು ಒಂದಷ್ಟು ಪ್ಯಾರಾಗ್ರಾಫನ್ನು ಬರೀಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ಮೇನಿಗೆ ಬಂದರೆ 10th ಮೇನಲ್ಲಿ ನಿಮಗೆ ಪೋಯಮ್ ಇರ್ತದೆ. ಕೋಡ್ ಫ್ರಮ್ ಮೆಮೊರಿ 2 ಪೋಯಮ್, ಒಂದು ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಒಂದು ದ ಬ್ಲೈಂಡ್ ಬಾಯ್, ಎರಡರಲ್ಲಿ ಯಾವುದಾದ್ರೂ ಒಂದು ಇರ್ತದೆ. ಹಾಗಾಗಿ ಎರಡನ್ನೂ ಸಹ ಒಂದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 11th ಮೇನಿಗೆ ಬಂದರೆ ನಿಮಗೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಆನ್ಸರ್ ಸಹ ಬಹಳ ಈಸಿ, ಅಲ್ಲೇ ಇರ್ತದೆ. 4 ಮಾರ್ಕ್ಸಿಗೆ ಮಿಸ್ಸನ್ನು ಮಾಡಿಕೊಳ್ಳೇಬೇಡಿ. ನೆಕ್ಸ್ಟ್ 36th ಕ್ವಶನ್ ನಿಮಗೆ 3 ಕ್ವಶನ್ಸ್ ಇರ್ತದೆ. ಇಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್. ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ವೆರಿ ಸ್ಪ್ರೈಟೆಡ್. Next, how does the poet paint a beautiful picture of motherland in the Song of India? Or how does the little girl's words transform the moral of the sailors in Ballad of the Tempest? ಸೊ ಇಲ್ಲಿ 3 ಕೊಟ್ಟಿದ್ದಾರೆ. ಬಟ್ ಈ ವರ್ಷದಲ್ಲಿ ನಿಮಗೆ ಸ್ವಲ್ಪ ಏನಾಗಿದೆ, ವೆಯ್ಟೇಜ್ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅಂತೂ 4 ಮಾರ್ಕ್ಸಿಗೆ ಸಿಗ್ತದೆ. ಸೊ ಇನ್ನುಳಿದವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆನ್ಸರ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಬರೀಬೇಕು ಅಂತೇಳಿ. ನೆಕ್ಸ್ಟ್ 37th ಕ್ವಶನಲ್ಲಿ ನಿಮಗೆ ಎಸ್ಸೆ ರೈಟಿಂಗ್ ಇರ್ತದೆ. ಇಲ್ಲಿ ಏರ್ ಪೊಲ್ಯೂಷನನ್ನು ಕೊಟ್ಟಿದ್ದಾರೆ. ಇಂಪ್ಯಾಕ್ಟ್ ಆಫ್ ಮೊಬೈಲ್ ಫೋನ್ ಆನ್ ಚಿಲ್ಡ್ರನ್, ಚಂದ್ರಯಾನ 3 ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಸರಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಎಸ್ಸೆನಲ್ಲಿ ಕೊಟ್ಟಿದ್ದೀನಿ PDF ಅನ್ನು, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಲೆಟರ್ ರೈಟಿಂಗ್ ಇರ್ತದೆ. ಒಂದು ಪರ್ಸ್ನಲ್ಲು, ಒಂದು ಫಾರ್ಮಲ್ ಇರ್ತದೆ. ಸೊ ನಿಮಗೆ ಯಾವುದು ಈಸಿ ಆಗಿರ್ತದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಡ್ರೆಸ್ ಏನು ಕೊಟ್ಟಿರ್ತಾರೆ ಅದನ್ನೇ ತೆಗೆದುಕೊಂಡು ನೀವು ಬರ್ತ್ಕೊಳ್ಳಿ. ಸೊ ಹಾಗಾಗಿ ಇದೇ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ಮಕ್ಕಳ ಈಸಿಯಾಗಿ ನೀವು 80 ಔಟ್ ಆಫ್ 80 ಅಂಕಗಳನ್ನ ಗಳಿಸ್ಬೋದು. ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಂಗ್ಲೀಷ್ ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಸೊ ಇದರ ನೀವು ಎಕ್ಸಾಮ್ ಬರೆದ ಮೇಲೆ ನಿಮ್ಮ ಕೀ ಆನ್ಸರ್ಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದನ್ನು ನೋಡಿ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.